ಅಮಾಯಕ ಹುಡುಗಿ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟೋದು ಅಂದ್ರೆ ಗಾಳಿಲಿ ಅರಮನೆ ಕಟ್ತಾಗೆ. ಗೆಲ್ಲಬೇಕು ಅನ್ನೋ ಹುಚ್ಚು ಹಠಾನ ಬಿಟ್ಬಿಡು ಜೆಪಿ. ಇಲ್ಲ ಅಂದ್ರೆ ಏನಾದ್ರೂ ಬೇಕಿತ್ತ ಅಕ್ಕ? ಬೇಕಿತ್ತು, ಅದನ್ನೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೀರೆ ಚೆನ್ನಾಗಿದೆ, ಆದ್ರೆ ಮನೆ ಕೆಲ್ಸದೊಳ್ಗೆ ಇಷ್ಟೆಲ್ಲ ಅಲಂಕಾರ ಬೇಕಾ? ಏನಕ್ಕ ನೀನು ಈ ಮನೆ ಸೊಸೆ ನೀನೇ ಭಾರ್ಗವಿ ಅಂತ ಅಂದು ಇವಾಗ ನೋಡಿದ್ರೆ ಮನೆ ಕೆಲ್ಸದೋಳು ಅಂತ ಹೇಳ್ತಿದ್ಯಾ? ಕಾಲಕ್ಕೆ ತಕ್ಕಂಗ್ ಬದ್ಲಾಗ್ಬೇಕಲ್ವಾ? ಇದಕ್ಕೆ ಬದಲಾವಣೆ ಅನ್ನಲ್ಲ, ಕಾಲಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸ್ತಾರಲ್ಲ, ಅದೇನೋ ಅದೇನೋ ಅಂತಾರಲ್ಲ, ಇಚ್ಛಾಧಾರಿ ನಾಗಿಣಿ, ಓಸರವಳ್ಳಿ ಅಂತಾರೆ. ಭಾರ್ಗವಿ, ಅತಿ ಆಯ್ತು. ಇವಳ ಫೋಟೋ ಯಾಕೆ ಇಲ್ಲಿದೆ? ಮತ್ತೆ ಕೇಸ್ ಮುಂದುವರಿಸ್ತಾ ಇದ್ಯಾ? ಸಂಧ್ಯಾ ನನ್ ಮನ್ಸಿಗೆ ತುಂಬಾ ಹತ್ರವಾದವಳು. ನನಗ್ ಬೇಕಾಗಿರೋ ಫೋಟೋನ ನನ್ನ ರೂಮಲ್ಲಿ ಇಟ್ಕೊಳಕ್ಕೆ ಯಾರಪ್ಪನ ಅಪ್ಪನೇನು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ವಾಟ್? ನಿನ್ ರೂಮ? ಇವತ್ತು ನಿನ್ನ ರೂಮು ಅಂತ್ಯ, ನಾಳೆ ನಿನ್ನ ಮನೆ ಅಂತ ಅಂತ್ಯ. ನಂದು ಅನ್ನಲ್ಲ, ನಮ್ದು ಅಂತೀನಿ. ಮದ್ವೆ ಆಗಿ ಒಂದು ವರ್ಷ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತೇನೆ ನಿನ್ಗೆ? ಆ ಕಡೆ ತವ್ರ ಮನೆ ಪ್ರೀತಿ ಇಲ್ಲ, ಈ ಕಡೆ ಗಂಡನ್ ಪ್ರೀತಿನೂ ಇಲ್ಲ. ಮನೆಯವ್ರಿಗೆ ನನ್ನ ಮುಖ ಕಂಡ್ರೆ ಆಗಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಅಂತ ನೀನು ಹಾಗೆ ಒದ್ದಾಡ್ಲಿ ಅನ್ಕೊಂಡೆ. ಅರ್ಜುನ್ ಜೆ.ಪಿ. ಪಾಟೀಲ್ ಮಗ ಅಂತ ಗೊತ್ತಾಗಿ ಬೀದಿಲ್ ಬಿದ್ದು ಒದ್ದಾಡ್ತೀಯ ಅನ್ಕೊಂಡೆ. ಆದ್ರೆ ಹಾಗೇನೂ ಆಗ್ಲೇ ಇಲ್ಲ. ಇನ್ಸ್ಟೆಡ್ ನನ್ನ ಕೈಯಲ್ಲೇ ನಿನಗ ಆರತಿ ಮಾಡಿಸಿ ಮನೆ ತುಂಬಿಸ್ಕೊಟ್ರು. ಅಷ್ಟೆಲ್ಲ ಆದ್ರೂ ಒಂದಲ್ಲ ಒಂದಿನ ನೀನಾಗೆ ಮನೆ ಬಿಟ್ಟು ಹೋಗ್ತೀಯ ಅನ್ನೋ ಭರವಸೆಲಿ ಸುಮ್ಮನಿದ್ದೆ. ಆದ್ರೆ ನೀನು ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ. ಇಲ್ಲ, ಇನ್ನು ನಾನು ಸುಮ್ಮನಿದ್ರೆ ಆಗಲ್ಲ. ಇದು ನನ್ನ ಮನೆ. ನೀನ್ ಈ ಮನೇಲಿರೋದು ನನಗಿಷ್ಟ ಇಲ್ಲ. ಗೊತ್ತಿದ್ರು ಇನ್ನೂ ಇಲ್ಲ ಇದ್ಯಾ? ನಡಿ ಹೊರಗೆ. ಬಿಟ್ರೆ ಈ ಭೂಮಿನೇ ಬಿಟ್ಟು ಹೋಗು ಅಂತ ಹೇಳ್ತೀಯ, ಹೋಗಕ್ಕಾಗತ್ತಾ? ನೀನ್ ಈ ಮನೇಲಿದ್ರೆ ನನ್ನ ಸಂಸಾರ ಹಾಳಾಗುತ್ತೆ ಭಾರ್ಗವಿ. ಪದೇ ಊದಿದೆ ಪುಂಗಿ ಊದ್ಬೇಡ ಬೃಂದಕ್ಕ. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ನಂಬಿಕೆ ಇದ್ರೆ ಯಾರೇನು ಮಾಡಕ್ಕಾಗಲ್ಲ. ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಮೊದ್ಲು ಈ ಮನೆಯಿಂದ ಹೊರಡ್ತಾ ಇರು. ನೀನಿದ್ರೆ ಎಲ್ಲರಿಗೂ ಒಳ್ಳೇದೆ. ಹಾ, ನನ್ ಗಂಡನ ಜೊತೆ ನಾನ್ ಇರ್ಬೇಕಾ ಬೇಡ್ವಾ ಅನ್ನೋದನ್ನ ಡಿಸೈಡ್ ಮಾಡೋ ಅಧಿಕಾರನ ನಿಮ್ಗೆ ಯಾಕೆ? ಭಾರ್ಗವಿ, ಅಷ್ಟೊಂದು ಪ್ರೀತಿ ಮಾಡೋ ನಿನ್ನ ಗಂಡ ಅರ್ಜುನ್ಗೆ ಆ ಅಣ್ಣನ ಫಸ್ಟ್ ಲವ್, ಮೊದಲನೇ ಪ್ರೀತಿ ಅಂತ ಗೊತ್ತಾ? ಪ್ರೀತಿ ಅನ್ನೋದು ಎರಡು ವ್ಯಕ್ತಿಗಳು ಒಪ್ಪಿ ಆಗುವಂಥದ್ದು. ನಾನು ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಚರಣ್ ಅವ್ರನ್ನ ಪ್ರೀತಿಸಿಲ್ಲ.
ಅವ್ರ ಮನ್ಸಲ್ಲಿದ್ದ ಭಾವನೆಗಳಿಗೆ ನಾನ್ ಜವಾಬ್ದಾರಳಲ್ಲ. ಮಾಡ್ಕೊತಾನ. ಅಯ್ಯೋ, ಅಣ್ಣ ಪ್ರೀತಿಸಿದ ಹುಡುಗಿ ಅವನ ಮದ್ವೆ ಅಂತ ಉಕ್ಕ ಪಡ್ತಾನೆ. ನನ್ನ ಮುಂದೆ ನೀನು ಧೂಳಿನ ಸಮಾನ. ನನಗ್ ಗೊತ್ತು ಭಾರ್ಗವಿ, ಕೋರ್ಟ್ ಅಲ್ಲಿ ನಿನ್ನ ಬಾಯಿ ಮಾತಾಡ್ತಿತ್ತು, ಹೊರಗಡೆ ನಿನ್ನ ಕೈ ಮಾತಾಡ್ತಿತ್ತು ಅಂತ. ಈ ಮನೇಲಿ ನಾನ್ ಅಂದ್ಕೊಂಡಿದ್ದೆ ನಡೆಯೋದು. ನಾನ್ ಡಿಸೈಡ್ ಮಾಡಾಗಿದೆ, ನೀನು ಈ ಮನೇಲಿ ಇರಬಾರ್ದು. ಆದಷ್ಟು ಬೇಗ ನಿನ್ನ ಗಂಡ ಅವನು ಯಾರೇ ನಿನ್ನ ಆಚೆ ದಬ್ಬಬೇಕು. ಹಾಗೆ ನಾನ್ ಮಾಡ್ತೀನಿ. ಇದು ಈ ಬೃಂದ ಮಾಡ್ತಿರೋ ಚಾಲೆಂಜ್. ಭಾರ್ಗವಿ, ನಿನ್ನ ನೋಡ್ತಿದ್ರೆ ಮನ್ಸಲ್ಲೇನೋ ಗೊಂದಲ ಇರೋದು ಗೊತ್ತಾಗ್ತಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಕೆಲವೊಂದ್ಸಲ ಒಳ್ಳೇದ್ ಮಾಡೋದಕ್ಕೆ ಕೆಟ್ಟದ್ದು ಒಳ್ಳೇದು ಎಲ್ಲನೂ ಮುಚ್ಚಿಡ್ಬೇಕಾಗತ್ತೆ. ಹಾಗಂದ್ ಮಾತ್ರಕ್ಕೆ ಅದು ಮೋಸ ಅಲ್ಲ, ಯುದ್ಧದ ತಂತ್ರ ಅನ್ಕೋ ಅಷ್ಟೇ. ಈ ಚಿಟ್ಟಿ ಕೊಟ್ಟೋರು ಯಾರು? ನನ್ ಮನ್ಸಲ್ಲಿ ಯೋಚಿಸ್ತಿರೋದು ಇವ್ರಿಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ಆ ಅಕ್ಕ ಬಂದಿದಾರ? ಸರ್ ಸರ್ ನಿಮಗೆ ತಲುಪ್ಸಕ್ಕೆ ಯಾರೋ ಕೊಟ್ಟೋದ್ರು ಸರ್. ಓ, ಥ್ಯಾಂಕ್ ಯು. ಯಾರು ಕೊಟ್ಟರು? ಗೊತ್ತಿಲ್ಲ ಸರ್. ಅಮಾಯಕ ಹುಡುಗಿ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟೋದು ಅಂದ್ರೆ ಗಾಳಿಲಿ ಅರಮನೆ ಕಟ್ತಾಗೆ. ಗೆಲ್ಲಬೇಕು ಅನ್ನೋ ಹುಚ್ಚು ಹಠಾನ ಬಿಟ್ಬಿಡು ಜೆಪಿ. ಇಲ್ಲ ಅಂದ್ರೆ ಇಷ್ಟು ವರ್ಷದಿಂದ ನೀನ್ ಕಟ್ಟಿರೋ ಈ ಸುಳ್ಳಿನ ಅರಮನೆನೂ ಕುಸ್ದ್ಬಿದ್ದು ಹೋಗತ್ತೆ. ಎಂಎಲ್ಎ ಸ್ನೇಹದಿಂದ ಮಾಡಿದ ತಪ್ಪನ್ನ ಮುಚ್ಚಾಕ್ಬೋದು, ದುರಾಸೆ ತೀರಿಸ್ಕೋಬಹುದು ಅಂತ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ನನ್ನ ಕಣ್ಣು ನಿನ್ನ ಸದಾ ಇರುತ್ತೆ, ಹುಷಾರು. ಜೆಪಿ, ಹೈಕಮಾಂಡಿಂದ ಫೋನು. ನಾನು ಸೆಂಟ್ರಲ್ ಮಿನಿಸ್ಟರ್ ಆಗೋದು ಪಕ್ಕಾ ಆಗ್ತಾ ಇದೆ. ಯುಸಿ, ಇವಾಗ ಅಡ್ಡ ಇರೋದು ಆ ಒಂದು ಕೇಸ್ ಅಷ್ಟೇ. ಆ ಒಂದು ಕೇಸ್ ಮುಗಿದ್ಬಿಟ್ರೆ ನಾನು ನಿರಾಳವಾಗಿರ್ಬೋದು. ನಾನು ಮಿನಿಸ್ಟರ್ ಆದಮೇಲೆ ನಮ್ಮ ಕಾಲೆಳೆಯೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಇಂಥ ಟೈಮಲ್ಲೇ ನಾವು ತುಂಬ ಹುಷಾರಾಗಿರ್ಬೇಕು. ಅಪ್ಪಿ ತಪ್ಪಿನೂ
ಏನ್ ಭಾರ್ಗವಿ, ಮದುಮಗಳಿಗಿಂತ ನಿನ್ಗೆ ಟಪ್ಪೆ ಜೋರಾಗಿದೆ. ಈ ಫಂಕ್ಷನ್ ಅಲ್ಲಿ ಬರೀ ನಿನ್ನ ಬಗ್ಗೆನೇ ಮಾತು. ಅರ್ಜುನ್ ಹೆಂಡತಿ ಎಷ್ಟು ಒಳ್ಳೆಯವಳು, ಗಂಡ ಹೆಂಡತಿ ಏನ್ ಅನ್ಯೋನ್ಯವಾಗಿದ್ದಾರೆ ಅನ್ನೋದೇ ಮಾತು. ಕೇಳಿಸ್ಕೊಂಡು ಈ ಕಿವಿಲಿ ರಕ್ತ ಬರೋದು ಒಂದು ಬಾಕಿ. ಯಾಕೆ ನನ್ನ ತಂಗಿಯಾಗಿ ಹುಟ್ಟಿದೆ? ಆದಷ್ಟು ಬೇಗ ನಿನ್ನ ಎತ್ತಂಗಡಿ ಬೇಕು ಅಂತ ಅನ್ಕೊಂಡ್ರೆ ಉಡದ್ ಹಾಗೆ ಅರ್ಜುನ್ಗೆ ಅಂಟ್ಕೊಂಡೇ ಇದೆಯಲ್ಲೇ. ನಾಳೆ ನನ್ನ ಗಂಡ ಬಿಸ್ನೆಸ್ ಟ್ರಿಪ್ ಇಂದ ಬರ್ತಾ ಇದ್ದಾನೆ. ಅವನು ಬರೋಷ್ಟ್ರಲ್ಲಿ ನೀನಿಲ್ಲಿ ಬಂದಿದ್ದೆ, ಇಲ್ಲಿ ಇದ್ದೆ, ಹೋದೆ ಅನ್ನೋ ಸುಳಿವು ಇರಬಾರ್ದು. ಅದಕ್ಕೇನ್ ಮಾಡ್ತೀಯಾ? ಮಂತ್ರ ಹಾಕಿ ನನ್ನನ್ನ ಮಾಯ ಮಾಡ್ಬಿಡ್ತೀಯಾ? ನೀನು ಬೃಂದಾಕನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಇಲ್ಲ, ಹಾಗೆಲ್ಲ ಮಾಡೋದಿಲ್ಲ. ನೇರವಾಗಿ ನಿನ್ನ ಗಂಡನ ಹತ್ರ ಹೋಗಿ ನಿನ್ನ ಮತ್ತೆ ನನ್ನ ಗಂಡನ ಲವ್ ಸ್ಟೋರಿ ಬಗ್ಗೆ ಹೇಳ್ಬಿಡ್ತೀನಿ. ಅಲ್ಲಿಂದಾನೇ ಅಲ್ವಾ ಇನ್ನೊಂದು ಹೊಸ ಆಟ ಶುರುವಾಗೋದು. ಬೃಂದಕ್ಕ, ಎಲ್ಲಿಂದ ಇಷ್ಟೊಂದು ದುರ್ಬುದ್ಧಿ ತುಂಬಿಕೊಂಡಿದ್ಯಾ ನೀನು? ನೋಡು, ನನ್ ಮೇಲಿನ ಕೋಪಕ್ಕೆ ದಯವಿಟ್ಟು ಅಣ್ಣ ತಮ್ಮನ ಮಧ್ಯೆ ತಂದಿಡ್ಬೇಡ. ನಿನಗಂತೂ ಅಕ್ಕ ತಂಗಿ ಅನ್ನೋ ಸಂಬಂಧದ ಬಗ್ಗೆ ಎಳ್ಳು ಕಾಳಷ್ಟು ಪ್ರೀತಿ ಇಲ್ಲ. ದಯವಿಟ್ಟು ಅಣ್ಣ ತಮ್ಮನ ಮಧ್ಯೆ ಇರೋ ಬಾಂಧವ್ಯನ ಹಾಳು ಮಾಡ್ಬೇಡ ಬೃಂದಕ್ಕ. ಯಾರಿಗೇನಾದ್ರೂ ನನಗ್ ಚಿಂತೆ ಇಲ್ಲ. ನನಗೆ ನನ್ನ ಬಗ್ಗೆ ಮಾತ್ರ ಚಿಂತೆ ಇರೋದು.